ಸೊ ಹಿಂಗೆಲ್ಲ ಆಗ್ತಾ ಇರೋದಕ್ಕೆ ನಾಳೆಯಿಂದ 3 ದಿನ ಬಂದಿರುತ್ತೆ. ಎಲ್ಲವೂ ಕೂಡ ವರ್ತಕರು ಸ್ಟ್ರೈಕ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ರಾಜಧಾನಿ ಬೆಂಗಳೂರಿನ ಜನ ಎಚ್ಚರದಿಂದಿರಿ. ನಾಳೆಯಿಂದ 3 ದಿನ ಹಾಲ್ ಸಿಗೋದು ಬಹುತೇಕ ಡೌಟು. ಪಾಪ ಹಾಲ್ ಮಾರೋರಿಗೆ ನೀವು 1 ಕೋಟಿ ರೂಪಾಯಿ ಟ್ಯಾಕ್ಸ್ ವಿಧಿಸಿದ್ರೆ ಮತ್ತೆ ಇನ್ನೇನು ಮಾಡ್ತಾರೆ ಕಟ್ಟೋದಕ್ಕೆ? ಬೀದಿಗಳಿದೀಗ ಪ್ರೊಟೆಸ್ಟ್ ಮಾಡಲೇಬೇಕಲ್ವಾ? ಹಾಗಾಗಿ ನಾಳೆಯಿಂದ 3 ದಿನ ಹಾಲ್ ಸಿಗೋ ಡೌಟು. ತೆರಿಗೆ ವಿರುದ್ಧ ಸಮರ ಸಾರೋದಕ್ಕೆ ವ್ಯಾಪಾರಿಗಳು ಮುಂದಾಗಿದ್ದಾರೆ. 3 ದಿನ ಹಾಲು ಮಾರಾಟ ಬಂದು. ಸಣ್ಣ ವ್ಯಾಪಾರಿಗಳಿಂದ ನಾಳೆ ನಾಡಿದ್ದು ಪ್ರೊಟೆಸ್ಟ್. 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಇದೆ. ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಬೇಕರಿಲಿ ಬ್ಲ್ಯಾಕ್ ಟೀ ಕಾಫಿ ಮಾತ್ರ ಮಾರಾಟ ಮಾಡ್ತಾರಂತೆ. ಒಂದಷ್ಟು ಬೇಕರಿಗಳನ್ನ ಕ್ಲೋಸ್ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಒಂದಷ್ಟು ಜನ ಮಾರಾಟಗಾರರು. ಬಟ್ ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ 50 ಲಕ್ಷದಿಂದ 1.5 ಕೋಟಿಯು ತನಕ ನೀವು ಟ್ಯಾಕ್ಸ್ ವಿಧಿಸ್ತೀರಿ ಅಂತಂದರೆ ಇದು ಅವೈಜ್ಞಾನಿಕ. ಇದು ಅವೈಜ್ಞಾನಿಕವಾಗಿ ಈ GSTಗಳನ್ನು ನೋಟಿಸನ್ನು ಶೋಕಾಸ್ ನೋಟಿಸನ್ನು ಕಳಿಸ್ತಾ ಇದ್ದಾರೆ ನಮಗೆ ಅಂತ. ಯಾವುದೋ ಒಂದು ಕಾಂಡಿಮೆಂಟ್ಸ್ಗೆ 65 ಲಕ್ಷ ರೂಪಾಯಿ ಟ್ಯಾಕ್ಸ್ ನೋಟಿಸ್ ಬರುತ್ತೆ ಅಂತಂದರೆ ಈ ಇಡೀ ಅಂಗಡಿನ ಮಾರಿದ್ರು ಕೂಡ ಅವನಿಗೆ 65 ಲಕ್ಷ ಬರೋದಿಲ್ಲ. ನಾನು ಕಟ್ಟದೆಲ್ಲಿಂದ ಸ್ವಾಮಿ ಅಂತ ಗೋಳಾಡ್ತಿದ್ದಾರೆ. ಈಗ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ. ಮಂಜುನಾಥ್, ನಾನು ಹೇಳ್ತಾ ಇದ್ದೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ 50 ಲಕ್ಷದಿಂದ 1.5 ಕೋಟಿ ತನಕ ನಿಮಗೆ ಟ್ಯಾಕ್ಸು ಕಟ್ಟಬೇಕು ಅಂತ ನೋಟಿಸ್ ಬಂದರೆ ಎಂಥವನಿಗೂ ಕೂಡ ಒಂದು ಕ್ಷಣ ದಂಗಾಗೇ ಆಗ್ತಾನೆ. ಹಾಗೆ ಈಗಲೂ ಕೂಡ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ 3 ದಿನ ಸ್ಟ್ರೈಕ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೆಂಟ್ರಲಿಂದ ಅಥವಾ ಗೌರ್ಮೆಂಟ್ ಕಡೆಯಿಂದ ಏನು ಸರ್ಜಿಕಲ್ ಸ್ಟ್ರೈಕ್ ರೀತಿಯಾಗಿ GST ಸ್ಟ್ರೈಕ್ ಆಗ್ತಾ ಇದೆಯೋ ಇದಕ್ಕಾಗಿ. ಸೊ ಹೋರಾಟ ಹೆಂಗಿರುತ್ತೆ, ರೂಪುರೇಷೆ ಹೆಂಗಿರುತ್ತೆ, ಯಾರ್ಯಾರು ಕೈ ಜೋಡಿಸ್ತಾ ಇದ್ದಾರೆ ಈ ಹೋರಾಟಕ್ಕೆ? ಖಂಡಿತ ಶರತ್ತು. ಯಾಕಂದ್ರೆ ಈಗಾಗಲೇ ಏನು ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಿದ್ದಂತಹ ಅವರೆಲ್ಲ ಏನಿದ್ದಾರೆ ಅವರೆಲ್ಲರೂ ಕೂಡ ಅಂದ್ರೆ ಈಗ ಏನ್ GST ಅಂದ್ರೆ ಅವರು GST ನೋಟಿಸ್ ಅನ್ನ ಕಳಿಸ್ತಿದ್ದಾರೆ. GST ನೋಟಿಸ್ ಕಳಿಸ್ತಾಗಿ ಅವ್ರಿಗೆ ಅಂದ್ರೆ ಸಣ್ಣ ಅಂದ್ರೆ ಲಕ್ಷಾಂತರ ರೂಪಾಯಿ ಇವಾಗ ಅಮೌಂಟ್ GST ಕಟ್ಟಿ ನಾವೆಲ್ಲಿ ಹೋಗ್ಬೇಕಪ್ಪ ಅಂತೇಳಿ ಸಾಕಷ್ಟು ಜನರು ಕಂಗಾಲಾಗಿದ್ದಾರೆ. ಇದರಲ್ಲಿ ಈಗ ಏನು ಹುಲ್ಲಾಳದಲ್ಲಿದ್ದಂತಹ ರವಿ ಅನ್ನೋರ್ಗೆ ಈಗ ಕೇವಲ ನಾವು ಇಷ್ಟು ದಿನ ಲಕ್ಷ ಅಂದ್ರೆ 50 ಲಕ್ಷ 60 ಲಕ್ಷ ರೂಪಾಯಿ GST ಬರ್ದಿದೆ ಅಂತ ನೋಡ್ತಿದ್ವಿ. ಆದ್ರೆ ಈಗ ಒಬ್ಬ ಅಂದ್ರೆ ಏನು ಹುಲ್ಲಾಳದಲ್ಲಿ ಒಂದು ನಂದಿನಿ ಒಂದು ಬೂತ್ ಅನ್ನ ಇಟ್ಕೊಂಡು ಹಾಲ್ ಮಾಡ್ತಿದ್ದಂತಹ ರವಿ ಅನ್ನೋನ್ಗೆ 1 ಕೋಟಿ 3 ಲಕ್ಷ ಅಷ್ಟು ತೆರಿಗೆ ಕಟ್ಟಿ ಅಂತೇಳಿ GST ನೋಟಿಸ್ ಬಂದಿರೋದು. ಸೊ ಈಗ ನಾನು ಏನ್ ಮಾಡ್ಬೇಕಪ್ಪ, ಅಷ್ಟೊಂದು ದುಡ್ಡಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಎಲ್ಲೋ ಊರ್ಗಡೆ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ತಿದ್ದೆ, ಯಾಕೆ ಈ ಪಾಡು ಅಂತೇಳಿ ನಾವೇನ್ ಮಾಡ್ಬೇಕು ಅಂತ ಒಂದಿಷ್ಟು ಕಂಗಾಲಾಗಿದ್ದಾರೆ. ಅದ್ರ ಮಧ್ಯೆ ಅಂದ್ರೆ ಸಾಕಷ್ಟು ಜನರಿಗೆ ಈಗಾಗಲೇ ಸುಮಾರು ಜನರಿಗೆ ಈಗಾಗಲೇ ನೋಟಿಸ್ ಬಂದಿದೆ. ಸೊ ಹೀಗಾಗಿ ಅಂದ್ರೆ ನಾಳೆಯಿಂದ 2 ದಿನಗಳ ಕಾಲ ಅವರವರು ಮಾಡುವಂತಹ ಅಂಗಡಿ ಕ್ಯಾಂಡಿಮೆಂಟ್ಸ್ ಆಗಿರ್ಬೋದು, ಬೇಕರಿಗಳಾಗಿರ್ಬೋದು, ಜೊತೆಗೆ ಕಾಫಿ ಟೀ ಯಾರು ನಡೆಸ್ತಿದ್ದಾರೆ ಅವರು ಕೈಗೆ ಕಪ್ಪು ಬಟ್ಟಿಯನ್ನ ಧರಿಸಿ ನಾಳೆ ಕೆಲಸ ಮಾಡ್ತಾರೆ. 2 ದಿನ ನಾಳೆ ಮತ್ತೆ ನಾಡಿದ್ದು 2 ದಿನ ಕೈಗೆ ಕಪ್ಪು ಬಟ್ಟಿಯನ್ನ ಧರಿಸಿ ಕೆಲಸ ಮಾಡ್ತಾರೆ. 25ನೇ ತಾರೀಕು ಅಂದ್ರೆ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಅಂದ್ರೆ ನಗರದ ಸುಮಾರು ಒಂದು 60,000ಕ್ಕೂ ಹೆಚ್ಚು ಬೇಕರಿ ಅವರಾಗಿರ್ಬೋದು, ಸ್ಟಾಲ್ಗಳಾಗಿರ್ಬೋದು, ಸಣ್ಣ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಜೊತೆಗೆ ಯಾರಿಗೆಲ್ಲ ನೋಟಿಸ್ ಹೋಗಿದೆ ಅಂತವ್ರೆಲ್ಲರೂ ಕೂಡ 25ನೇ ತಾರೀಕು ಅಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಅಂದ್ರೆ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ಕಳೆದ 3-4 ವರ್ಷದ ಇಲ್ಲದಂತಹ GST ಕಟ್ಟಿ ಅಂತ ನೋಟಿಸ್ ಇಲ್ಲದದ್ದು ಈಗ ಏಕಾಏಕಿ ಈ ತರ ನೋಟಿಸ್ ಬಂದ್ರೆ ನಾವ್ ಏನ್ ಮಾಡ್ಬೇಕು, ಎಲ್ಲೋಗ್ಬೇಕು? ಅದು ನಮ್ಗೆ ಕೇವಲ ಇವತ್ತಿನ ಕಾಲದಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿದೆ. ಬರೋ ದುಡ್ಡಲ್ಲಿ ಜೀವನ ಮಾಡಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತದ್ರಲ್ಲಿ ನಾವು ಲಕ್ಷ ಕೋಟಿಗಟ್ಟಲೆ GST ಕಟ್ಟಿ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ಸಾಕಷ್ಟು ಬೀದಿ ಬದಿ ವ್ಯಾಪಾರ ಆಗಿರ್ಬೋದು, ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಸಾಕಷ್ಟು ಜನರು ಕಂಗಾಲಾಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾಳೆಯಿಂದನೂ ಕೂಡ 2 ದಿನ ಕಪ್ಪು ಬಟ್ಟಿಯನ್ನ ಧರಿಸಿ ಅಂದ್ರೆ ಕೆಲವೊಂದ್ ಕಡೆ ಹಾಲು ಹೊರತುಪಡಿಸಿ ಕೇವಲ ಒಂದಿಷ್ಟು ಕಾಫಿ ಟೀ ಅದೆಲ್ಲ ಹೊರತುಪಡಿಸಿ ವ್ಯಾಪಾರ ಮಾಡ್ತಾರೆ. ಜೊತೆಗೆ 25ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಪ್ರತಿಭಟನೆ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.